ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಫುಡ್ ರುಟೀನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದೊಳ್ಳೆ ಹೆಲ್ದಿ ಬಾಡಿನ ಮೇಂಟೈನ್ ಮಾಡಬೇಕಂತಂದರೆ ಏನೆಲ್ಲ ಫುಡ್ಡುಗಳನ್ನು ನೀವು ತೊಗೋಬೇಕು, ಹೇಗಿರಬೇಕು ನಿಮ್ಮ ಫುಡ್ಡು ರುಟೀನು, ಹೇಗೆಲ್ಲ ಫುಡ್ಗಳನ್ನು ತೊಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ, ಇವಾಗ ಫುಡ್ ರುಟೀನ್ ಅಂತ ಬಂದಾಗ ತುಂಬ ಜನ ನನಗೆ ತುಂಬ ಕ್ವಶನ್ಸ್ ಕೇಳ್ತಿದ್ರು. ಏನು ನೀನು ಈ ಬಾಡಿನ ಹೇಗೆ ಮೇಂಟೈನ್ ಮಾಡ್ತೀಯ, ಲೈಕ್ ಯಾವಾಗಲೂ ಇದೇ ಥರ ಇದೆಯಲ್ಲ, ನೀನು ಏನು ತಿಂತೀಯಾ, ಏನು ಸೀಕ್ರೆಟು ಅಂತ ಪ್ರತಿಯೊಬ್ಬರು ನನಗೆ ಕೇಳಿರೋಂಥ ಕ್ವಶನ್ ಇದೆ. ಓಕೆ, ಏನಾಗುತ್ತೆ ಅಂದರೆ ಸ್ವಲ್ಪ ಜನ ಒಂದು ಸರ್ಟೆನ್ ಪೀರಿಯಡಲ್ಲಿ ಮದುವೆಗಿಂತ ಮುಂಚೆ ಸ್ಲಿಮ್ ಆಗಿರ್ತಾರೆ, ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗ್ತಾರೆ. ಸೊ ಅವಾಗ ಹಂಗೆಲ್ಲ ಒಂದು ಬಾಡಿ ಚೇಂಜಸ್ ಆಗ್ತಾನೆ ಇರ್ತಿದೆ. ಸೊ ನಿಂದು ಹೇಗಿದೆ, ನೀನು ಏನೆಲ್ಲ ಫುಡ್ ತೊಗೋತೀಯಾ, ಸೊ ಏನು ಡಿಫ್ರೆಂಟಾಗಿ ಏನು ಫಾಲೋ ಮಾಡ್ತೀಯ ನಮಗೂ ಹೇಳು ಅನ್ನೋ ತುಂಬ ಕ್ವಶನ್ಸು ನಾನು ಕೇಳಿದರು. ಸೊ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ನೀವು ಲೈಕ್ ಸ್ಲಿಮ್ ಇದ್ದೀರಾ ದಪ್ಪ ಇದ್ದೀರಾ ಅನ್ನೋದು ಆಲ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಜೆನೆಟಿಕ್ಸ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಿದ್ರೆ ಅದರಿಂದನೂ ಕೂಡ ನೀವು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಅಷ್ಟೊಂದು ವರಿ ಮಾಡಿಬಿಡಿ, ಹೆಲ್ದಿಯಾಗಿ ಫುಡ್ಗಳನ್ನು ತಗೊಳ್ಳಿ. ಅದರಿಂದ ನೀವು ವೆಯ್ಟನ್ನು ಲಾಸ್ ಮಾಡ್ಬೋದು, ಒಂದು ಹೆಲ್ದಿ ವೆಯ್ಟನ್ನು ನೀವು ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಾಂದರೆ ಸಪೋಸ್ ನೀವು ತುಂಬ ದಪ್ಪ ಇದ್ದೀರಂದರೆ ಏನು ನಿಮಗೆ ರೀಸನ್ನು ದಪ್ಪ ಇರೋದಕ್ಕೆ ಅನ್ನೋ ಕೆಲವೊಂದು ರೀಸನ್ಸ್ಗಳನ್ನು ನೀವು ತಗೊಂಡು ಮೆಡಿಕೇಷನಿಂದ ನೀವು ಸಣ್ಣ ಆಗ್ಬೋದು. ವರಿ ಮಾಡೋಕ್ಕೆ ಹೋಗಬೇಡಿ. ಸೊ ಹೆಲ್ದಿಯಾಗಿ ಫುಡ್ಗಳನ್ನು ತೊಗೊಂಡು ಎಕ್ಸಸೈಸ್ ಮಾಡೋದ್ರಿಂದ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಾನೆಲ್ಲ ನನ್ನ ಆಹಾರ ಪದ್ಧತಿ ಹೇಗಿದೆ, ನಾನೆಲ್ಲ ಏನೆಲ್ಲ ಫುಡ್ಡುಗಳನ್ನು ತೊಗೊತೀನಿ ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಸೊ ಫಸ್ಟು ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಬೇಕು, ಆಲ್ವೇಸ್ ಆ್ಯಂಡ್ ಆಲ್ವೇಸು ಹಾಟ್ ವಾಟರ್ನ ಪ್ರಿಫರ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಹಾಟ್ ವಾಟರ್ ನಾವು ಮಾರ್ನಿಂಗ್ ಎದ್ದ ತಕ್ಷಣ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ಏನಪ್ಪ ಅಂದರೆ, ನಾವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬಿಸಿ ಲೋಟ ನೀರಿಗೆ ನಾವು ಅಷ್ಟು ಬಿಸಿ ಅಲ್ಲ, ಕುಡಿಯುವಷ್ಟು ಬಿಸಿ ಇರಬೇಕು, ಅಷ್ಟು ಬಿಸಿ ನೀರಿಗೆ ನೀವು ಹನಿ ಅಥವಾ ಲೆಮನ್ನು ಅಥವಾ ನೀವು ಯಾವುದಾದ್ರೂ ಹಾಕಿ ಕುಡಿತೀರಾ ಅಂತಂದರೆ ಸ್ವಲ್ಪ ಜೀರಿಗೆ ಹಾಕಿ ಕುಡಿತಾರೆ. ಸೊ ಆ ಥರ ಏನಾದರೂ ನೀವು ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಬಾಡಿಗೆ ತೊಗೊಳ್ಳೋದ್ರಿಂದ ಒಂಥರ ನಮ್ಮ ಬಾಡಿಯಲ್ಲಿರುವಂಥ pH ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ನೀವು ವೆಯ್ಟ್ ಲಾಸನ್ನು ಮಾಡ್ಬೋದು ಅಂತ ಹೇಳ್ತೀನಿ, ಒಂದು ಹೆಲ್ದಿ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಮ್ಮದು ಬಾಡಿ pH ಬ್ಯಾಲೆನ್ಸ್ ಆಯ್ತಂದ್ರೆ, ಬಾಡಿಯಲ್ಲಿರೋ pH ಬ್ಯಾಲೆನ್ಸ್ ಆಯ್ತಂದರೆ ನಾವು ಫುಲ್ ಡೇ ಎಲ್ಲ ಆ್ಯಕ್ಟಿವ್ ಆಗಿರ್ಬೋದು. ಹಾಗೆ ನಮ್ಮ ಬಾಡಿಯಲ್ಲಿರುವಂಥ ಕಾರ್ಡಿಯಕ್ ಫಂಕ್ಷನ್ಸ್ ಆಗಿರ್ಬೋದು, ಕಿಡ್ನಿ ಫಂಕ್ಷನ್, ಪ್ರತಿಯೊಂದು ಏನಾಗುತ್ತೆ ಅಂದರೆ ಸರಳವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬಿಸಿ ನೀರನ್ನು ಕುಡಿಯೋಕ್ಕೆ ಟ್ರೈ ಮಾಡಿರಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಎಳೆನೀರು ಕುಡಿತೀರಾ ಅಂದರೆ ದ್ಯಾಟ್ ಈಸ್ ಆಲ್ಸೋ ಬೆಸ್ಟ್ ಅಂತ ಹೇಳ್ತೀನಿ. ಎಳೆನೀರು, ಬಿಸಿ ನೀರು, ಅದಕ್ಕೆ ಏನಾದರೂ ಹನಿ ಲೆಮನ್ನು ಆ ಥರ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಅದು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಮಾರ್ನಿಂಗ್ ಎದ್ದ ತಕ್ಷಣ ಇದು ಡ್ರಿಂಕ್ ನೀವು ತೊಗೋಬೇಕಾಗಿರೋದು. ಸೊ ಆಮೇಲೆ ಡ್ರಿಂಕ್ ಆದಮೇಲೆ ಕೆಲವೊಬ್ಬರು ಜನ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನೆಲ್ಲ ಕುಡಿತಾರೆ. ಸೊ ಅದು ನೀವೆಲ್ಲ ಮಾಡ್ಕೊಂಡು ಕುಡಿಬೋದು. ವೆಯ್ಟ್ ಲಾಸ್ ಡ್ರಿಂಕು ನಾನು ಯಾವುದು ಪ್ರಿಫರ್ ಮಾಡಲ್ಲ. ನಾನು ಮಾಡೋದು ಜಸ್ಟ್ ಹಾಟ್ ವಾಟರ್ನ ತಗೋತೀನಿ ಮಾರ್ನಿಂಗ್ ಎದ್ದ ತಕ್ಷಣ. ಸೊ ಅದಕ್ಕೆ ಸಮ್ಟೈಮ್ಸ್ ಲೆಮನ್ನು ಇಲ್ಲ ನಿಮಗೆ ಅಷ್ಟು ಬೋರ್ ಆಗಿತ್ತು ಅಂದರೆ ಜಸ್ಟ್ ಹಾಟ್ ವಾಟರ್ನ ಮಾರ್ನಿಂಗ್ ಎದ್ದ ತಕ್ಷಣ ತೊಗೊಳೋದ್ರಿಂದ ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ಅದ್ರ ಬದಲಿವಾಗಿ ನೀವು ಎಳೆನೀರನ್ನ ತೊಗೊಂಡ್ರು ಕೂಡ ದ್ಯಾಟ್ ಈಸ್ ಆಲ್ಸೋ ಬೆಸ್ಟ್ ಅಂತಲೇ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕಮ್ಸ್ ಟು ಬ್ರೇಕ್ಫಾಸ್ಟ್. ಸೊ ಹೇಗಿರಬೇಕು ಬ್ರೇಕ್ಫಾಸ್ಟಪ್ಪ ಅಂತಂದರೆ, ಬ್ರೇಕ್ಫಾಸ್ಟನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಬ್ರೇಕ್ಫಾಸ್ಟನ್ನ ಚೆನ್ನಾಗಿ ಹೆಲ್ದಿಯಾಗಿ ತೊಗೋಬೇಕು. ಲೈಕ್ ಮಾರ್ನಿಂಗ್ ಸ್ಪ್ರೋಟೆಡ್ಸು, ವೆಜಿಟೇಬಲ್ಸು, ಫ್ರೂಟ್ಸು, ಸಲಾಡ್ಸು, ಮತ್ತು ಏನಾದರೂ ನಾಷ್ಟ ಏನಾದರೂ ಮಾಡ್ತಾರೆ, ಉಪ್ಮಾ, ಪೋಹ, ದೋಸೆ, ಇಡ್ಲಿ. ಸೊ ಇದನ್ನೆಲ್ಲ ನೀವು ಮಾರ್ನಿಂಗ್ ಟೈಮಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಂತ ಹೇಳ್ತೀನಿ. ದೀಸ್ ಆರ್ ಆಲ್ ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನಪ್ಪ ಅಂತಂದರೆ, ನಾನು ಎಲ್ಲನೂ ಸ್ಕಿಪ್ ಮಾಡಿ ನಾನು ಸಣ್ಣ ಆಗ್ತೀನಿ ಅಂದರೆ ಅದು ಒಂಥರ ಇಟ್ ಇಸ್ ನಾಟ್ ಗುಡ್ ಅಂತ ಹೇಳ್ತೀನಿ, ಇಟ್ ಇಸ್ ನಾಟ್ ಸೇಫ್ ಅಂತ ಹೇಳ್ತೀನಿ. ಆ ಥರ ಮಾಡೋದ್ರಿಂದ ನೀವು ವೀಕ್ ಆಗ್ತಿರೋ ವಿನಃ ಅದರಿಂದ ನೀವು ಸಣ್ಣ ಆಗ್ತೀರಾ ಅಂತ ಏನಿಲ್ಲ, ವೀಕ್ ಆಗ್ತೀರಾ ಅದರಿಂದ. ಸೊ ಸ್ಕಿಪ್ ಮಾಡಿ ತಿನ್ನೋದೇ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಆ ಥರ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ತಿನ್ನಿ, ಬಟ್ ಹೆಲ್ದಿ ಆಗಿ ಊಟನ ಮಾಡೋದ್ರಿಂದ ಕೂಡ ನೀವು ವೆಯ್ಟ್ ಲಾಸನ್ನ ಮಾಡ್ಬೋದು. ಸೊ ನೀವು ಬ್ರೇಕ್ಫಾಸ್ಟಿಗೆ ಸ್ಪ್ರೋಟೆಡ್ಸು ಲೈಕ್ ಮಿಲೆಟ್ ಕಿಚಡಿ ಈಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಾನು ವೀಕ್ಲಿ ಒನ್ಸ್ ಅಥವಾ ನಾನು ಮಿಲೆಟ್ ಕಿಚಡಿ ತೊಗೋತೀನಿ. ಸ್ಪ್ರೋಟ್ಸ್ಗಳನ್ನು ತೊಗೋತೀನಿ, ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು ಮಾರ್ನಿಂಗ್ ಟೈಮಲ್ಲಿ, ಎಗ್ಸ್ಗಳನ್ನು ತೊಗೊಳ್ಳಿ. ಸೊ ಇದೆಲ್ಲ ಒಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರಲಿ ಮಾರ್ನಿಂಗ್ ಅಂತ
ಹೇಳ್ತೀನಿ. ಸೊ ಮೀಲ್ಗೆ ಬಂದಾಗ, ಸೊ ಲಂಚ್ಗೆ ಬಂದಾಗ ನಾವು ಲಂಚ್ಗೆ ನೀವು ಏನು ಚಪಾತಿ ರೋಟಿ ಏನು ಪ್ರಿಫರ್ ಮಾಡ್ತಿರಲ್ಲ ಅದನ್ನು ತಿನ್ನಿ. ಸೊ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಬಟ್ ಹೆಲ್ದಿಯಾಗಿ ತೊಗೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ತೀರಾ ಅಂತಂದ್ರೂ ಕೂಡ ಲೈಕ್ ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ ಹೇಳ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಟ್ರೈ ಮಾಡಿ, ಬಟ್ ಗ್ಯಾಪ್ ಕೊಟ್ಟು ತಿನ್ನಿ. ಸೊ ಅದು ಕೂಡ ಬೆಸ್ಟ್ ಅಂತಲೇ ಹೇಳ್ತೀನಿ. ಆ ಥರ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಬೋದು. ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಆಹಾರನ ತಗೋಬೇಕಂತ ಹೇಳ್ತೀನಿ. ಡಿನ್ನರ್ಗೆ ಬಂದರೂ ಡಿನ್ನರು ಸ್ಕಿಪ್ ಮಾಡ್ತಾರೆ. ಡಿನ್ನರ್ ಲೈಟಾಗಿ ರೈಸ್ ಆದರೂ ತೊಗೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನು ನೈಟ್ ಯಾವಾಗಲೂ ರೈಸು ಸ್ವಲ್ಪ ದಾಲು. ಏನಪ್ಪ ಅಂದರೆ ಇನ್ನೊಂದು ಏನಂದರೆ ನಾವು ಊಟ ಮಾಡುವಂಥ ಪದ್ಧತಿ ಏನಿದೆ ಅಂತಂದರೆ ಸೊ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೋಬೇಕು. ಲೈಕ್ ನೈಟು 9-10 o'clock ತಿಂತೀನಿ, ಆಮೇಲೆ ಅವಾಗೆ 1 hour ಮಲ್ಕೊತೀನಿ ಅಂದರೆ ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ತಿಂದಮೇಲೆ ಒಂದು 10 minutes ಅದು ವಾಕ್ ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ತಿಂದಮೇಲೆ ವಾಕ್ ಮಾಡೋದ್ರಿಂದ ನಮ್ಮದು ಡೈಜೆಷನ್ಸ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತು ಏನೇನು ಬಾಡಿಗೆ ರಿಕ್ವೈರ್ಮೆಂಟ್ ಬೇಕು ಎಲ್ಲ ಪ್ರತಿಯೊಂದು ಬಾಡಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ನೀವು ನೀರನ್ನು ಊಟ ಆದ ತಕ್ಷಣವೇ ನೀರು ಕುಡಿಯೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಊಟ ಆದಮೇಲೆ ಒಂದು 10 minutes ಗ್ಯಾಪ್ ಕೊಟ್ಟು ನೀವು ನೀರನ್ನು ಕುಡಿಬೇಕು. ಸೊ ಆವಾಗ ನಮ್ಮ ಬಾಡಿಗೆ ಏನೇನು ರಿಕ್ವೈರ್ಡ್ ಆಗಿದೆ ಅದು ಎಲ್ಲ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ನೀವು ಆಹಾರ ಪದ್ಧತಿಗಳಲ್ಲಿ ಚೇಂಜಸ್ ಮಾಡಿಕೊಂಡಾಗ ನೀವು ಒಂದು ಒಳ್ಳೆ ಬಾಡಿನ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಅದರಿಂದ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಊಟ ಬಿಟ್ಬಿಟ್ಟು ನಾನು ಮಾಡ್ತೀನಿ ಅಂತಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತು ನೀವು ತುಂಬ ದಪ್ಪ ಆಗ್ತೀರಾ ಅಂತಲೇ ಹೇಳ್ಬೋದು ಊಟ ಏನು ಮಾಡಿಲ್ಲ ಅಂತಂದರೆ. ಓಕೆ, ಇನ್ನೊಂದು ಹೆರಿಡಿಟಿಯಿಂದ ಇರುತ್ತೆ ದಪ್ಪ ಸಣ್ಣ ಅನ್ನೋದು ಕೂಡ. ಸ್ವಲ್ಪ ಜನ ಏನು ತಿಂತಾನೆ ಇರಲ್ಲ, ಲೈಕ್ ಏನು ನಾನು ತಳ್ಳಬೇಕು ಅಂತ ತುಂಬ ದಪ್ಪ ಆಗಿಬಿಟ್ಟಿರ್ತಾರೆ ಅವರು. ಸೊ ಇನ್ನೂ ಸ್ವಲ್ಪ ಜನ ಎಲ್ಲ ಚೆನ್ನಾಗಿ ತಿನ್ಕೊಂಡು ಮಾಡಿ ಕೂಡ ಅಷ್ಟೇ ಸಣ್ಣ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ವರಿ ಮಾಡೋಕ್ಕೆ ಹೋಗಬೇಡಿ, ಹೆಲ್ದಿಯಾಗಿ ತೊಗೊಳ್ಳಿ, ಅದರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸು ಬರಲ್ಲ. ಮತ್ತು ಇನ್ನೊಂದು ಹೇಗಿದ್ದೀರೋ ಹೋಗಿ ಅಕ್ಸೆಪ್ಟ್ ಮಾಡಿ. ನಾನು ಎಲ್ಲ ವಿಡಿಯೋದೆಲ್ಲ ಹೇಳ್ತಾ ಬಂದೀನಿ, ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡಿ ಖುಷಿಯಾಗಿರೋದ್ರಿಂದ ಕೂಡ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಅಂತಂದರೆ ಏನು ನನ್ನ ಆಹಾರ ಶುಗರ್ ಲೆವೆಲು ನಮ್ಮ ಬಾಡಿಯಲ್ಲಿ ತುಂಬಾ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಚಹಾ ಕುಡಿಯೋದ್ರಿಂದನೂ ಕೂಡ ಚಹಾ ನೀವು ಡೈಲಿ 3 times ಕುಡ್ತೀರಿ, 2 timesಗೆ ಬನ್ನಿ, ಆಮೇಲೆ 1 timeಗೆ ಬನ್ನಿ. 1 time ಈಸ್ ಎನಫ್ ಅಂತಲೇ ಹೇಳ್ತೀನಿ, ಅಷ್ಟು ಕುಡಿಬೋದು. ಬಟ್ 3 times 4 times ಸಕ್ಕರೆ ಯೂಸ್ ಮಾಡೋದ್ರಿಂದ ಕೂಡ ಸಕ್ಕರೆನ ನೀವು ಕಂಪ್ಲೀಟ್ಲಿ 1-2 months ಬಿಟ್ಟು ನೋಡಿ. ಸೊ ನಿಮ್ಮ ಬಾಡಿಯಲ್ಲಿ ಲಾಟ್ ಆಫ್ ಚೇಂಜಸ್ ನೋಡ್ತೀರ ಅಂತ ಹೇಳ್ಬೋದು, ತುಂಬಾ ಚೇಂಜಸ್ ಆಗುತ್ತೆ. ಸೊ ಶೇಪ್ ಕೂಡ, ಮುಖ ಶೇಪ್ ಕೂಡ ಚೆನ್ನಾಗಾಗುತ್ತೆ, ಜಾ ಲೈನ್ಸ್ ಎಲ್ಲ ನೀಟಾಗಿ ಆ ಥರ ಎಲ್ಲ ನೀವು ಮೇಂಟೈನ್ ಮಾಡಬೇಕು. ಲೈಕ್ ಶುಗರನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಹಾಗೆ ಮೈದಾ ಐಟಮ್ಸ್ ಏನಾದರೂ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಇವೆರಡು ನಾನು ಮೈದಾ ಶುಗರು ನನ್ನದು ಮಂತ್ಲಿ ಗ್ರಾಸರಿ ಒಳಗೆ ಆ್ಯಡೇ ಆಗಿರಲ್ಲ. ಸೊ ಯಾವಾಗಾದರೂ ಸಮ್ಟೈಮ್ಸ್ ಅಷ್ಟೇ ನಾನು ಶುಗರ್ ತೊಗೊಂಡಿರ್ತೀನಿ 2 monthsಗೆ 3 monthsಗೆ. ಸೊ ಅದನ್ನೇ ಅಷ್ಟು ಮೇಂಟೈನ್ ಮಾಡ್ಕೊತಾ ಬರ್ತೀನಿ. ಸೊ ನೀವು ಶುಗರು ಮೈದಾನು ಕಟ್ ಡೌನ್ ಮಾಡೋದ್ರಿಂದ ಕೂಡ ನೀವು ಒಂದು ಹೆಲ್ದಿಯಾಗಿರೋ ವೇಟನ್ನು ಪಡಿಬೋದು ಅಂತ ಹೇಳಿದ್ರೆ. ಹಾಗೆ ಚಿಕ್ಕ ಎಕ್ಸಸೈಸ್ಗಳನ್ನು ಮಾಡಿ. ವಾಕ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಯಾವ್ದು ಎಕ್ಸಸೈಸು ಇಲ್ಲ. ಸೊ ವಾಕ್ ಚೆನ್ನಾಗಿ ಊಟ ಆದಮೇಲೆ ವಾಕ್ ಮಾಡಿ, ಆಮೇಲೆ ವಾಟರನ್ನು ಕುಡೀರಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ಒಂದೊಳ್ಳೆ ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ಪಡಿತೀರ ಅಂತಲೇ ಹೇಳ್ಬೋದು. ತುಂಬ ವರಿ ಆಗೋಕ್ಕೆ ಹೋಗ್ಬೇಡಿ. ದಪ್ಪ ಇದ್ದೀವಿ, ಅವ್ರು ಹಾಗಿದ್ದಾರೆ ಇವ್ರು ಹೇಗಿದ್ದಾರೆ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡಿ. ಸೊ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿದಾಗ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರ, ನಿಮಗೆ ನೀವು ಚೆನ್ನಾಗಿ ಅನಿಸ್ತೀರ. ಸೊ ಇವಾಗ ನಿಮಗೆ ತೆಳ್ಳ ಆಗಬೇಕು, ದಪ್ಪ ಆಗಬೇಕು ಅಂತ ಅನಿಸಿದೆ ನಿಮ್ಮಿಂದನೇ ಅನಿಸುತ್ತೆ. ನಿಮಗೆ ಇನ್ನೂ 90% ಆಫ್ ಜನರು ನಮ್ಗೆ ಹೇಳೋದು ಕಮ್ಮಿ, ನೀನು ತುಂಬ ದಪ್ಪ ಇದೆಯಾ ಅಂತ. ಎಲ್ಲೋ 10% ಜನ ಹೇಳಿರ್ತಾರೆ ನೀನು ದಪ್ಪ ಇದೆಯಾ, ನೀನು ಹೀಗಿದೆಯಾ ಆಗಿದೆಯಾ ಅಂತ. ಬಟ್ 90% ಜನ ನಮ್ಗೆ ಹೇಗಿದೆ ಅಕ್ಸೆಪ್ಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಹೇಗಿದ್ದೀರ ಹಾಗೆ ಅಕ್ಸೆಪ್ಟ್ ಮಾಡಿ, ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ಹೆಲ್ದಿಯಾಗಿರುವಂತಹ ಆಹಾರಗಳನ್ನು, ಜಂಕ್ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು. ಮತ್ತು ತುಂಬ ಹಸಿವಾಗಿರುತ್ತಲ್ಲ ಅವಾಗೆಲ್ಲ ಜಂಕ್ ಐಟಮ್ಸ್ ಎಲ್ಲ ನಾವು ಹುಡ್ಕಕ್ಕೆ ಹೋಗಿ ತಿಂತೀವಿ, ಅದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಆವಾಗ ನಾವೇನಾದರೂ ಹೆಲ್ದಿ ಜ್ಯೂಸಸ್ ಕುಡಿಯೋದು, ಎಳ್ನೀರು ಕುಡಿಯೋದು ಆ ಥರ ಮಾಡಬೇಕು. ಸೊ ಅವಾಗ ನೀವು ಒಂದು ಒಳ್ಳೆ ಬಾಡಿನ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಗರ್ಲ್ಸ್ ಅಂತ ಬಂದಾಗ ನೀವು ಗರ್ಲ್ಸ್ ಅಂತ ಬಂದಾಗ ನೀವು ಮಂತ್ಲಿ ನಿಮಗೆ ಪೀರಿಯಡ್ ಸೈಕಲು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ಮಂತ್ಲಿ ಪೀರಿಯಡ್ ಸೈಕಲು ಸಮ್ಟೈಮ್ಸು ಗರ್ಲ್ಸ್ಗೆ ಕರೆಕ್ಟ್ ಇರಲಾರ್ದ ರೀಸನ್ಗೋಸ್ಕರ ಅವರು ದಪ್ಪ ಹಾಕ್ಕೊತ ಬರ್ತಾರೆ ಅಂತ ಹೇಳ್ಬೋದು. ಲೈಕ್ PCOD ಪ್ರಾಬ್ಲಮ್ಸು ಅದೆಲ್ಲ ಇದ್ದರೆ ನೀವು ಸೊ ಟ್ರೀಟ್ಮೆಂಟ್ಸನ್ನೆಲ್ಲ ತೊಗೊಳ್ಳಿ ಅಂತ ಹೇಳ್ತೀನಿ, ಚೆಕಪ್ ಮಾಡಿಸ್ಕೊಳ್ಳಿ, ಅದರಿಂದನೂ ಕೂಡ ದಪ್ಪ ಆಗ್ತೀರಾ. ಸೊ ಇದೆಷ್ಟೆಲ್ಲ ಮೇಂಟೈನ್ ಮಾಡಿ ಹೆಲ್ದಿಯಾಗಿ ಫುಡ್ ತೊಗೊಂಡು ನಾನು ಹೇಳಿರುವಂಥ ರುಟೀನ್ ಫಾಲೋ ಮಾಡಿದ್ರು ಕೂಡ ನೀವು ಒಂದೊಳ್ಳೆ ಬಾಡಿನ ಪಡಿಬೋದು ಅಂತ ಹೇಳ್ತೀನಿ. ಅದರಲ್ಲಿ ಮ್ಯಾಜಿಕ್ ಅಂತ ಏನಿಲ್ಲ. ಸೊ ಜಸ್ಟ್ ಹೆಲ್ದಿಯಾಗಿ ಕಟ್ ಡೌನ್ ಮಾಡಿ ಜಂಕ್ ಮತ್ತು ಲೈಕ್ ಜಂಕ್ ಔಟ್ಸೈಡ್ ಫುಡ್ಗಳನ್ನು ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನೀವು ಒಂದೊಳ್ಳೆ ಆಹಾರ ಪದ್ಧತಿ ಇಟ್ಕೊಳ್ಳೋದ್ರಿಂದ ನೀವು ತುಂಬ ಸಣ್ಣ ಆಗ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ.
ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಲೈಕ್ ಆಗಿದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಅಷ್ಟು ಬಾಯ್ ಫ್ರೆಂಡ್ಸ್.